ರಾಯರ ನೆನೆಯಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಕ್ಷಾ. ನಾನು ಸಂಜಯ್ ಶೆಟ್ಟಿ. ಇವತ್ತು ರಾಯರ ಆರಾಧನಾ ಮಹೋತ್ಸವದ 2ನೇ ದಿನ. ಹಾಗಾಗಿ ರಾಯರ ಕುರಿತಂತ ವಿಶೇಷ ಮಾಹಿತಿಗಳನ್ನ ನಾವಿವತ್ತು ಹಂಚಿಕೊಳ್ಳೋ ಪ್ರಯತ್ನ ಮಾಡೋಣ. ಅದಕ್ಕಿಂತ ಮೊದಲನೇದಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ರಾಯರ ಅನುಗ್ರಹ ಎಲ್ಲರ ಮೇಲೂ ಇರುತ್ತೆ, ಹಾಗೆ ನಮಗೂ ಕೂಡ ಇರಲಿ ಅಂತ ಅಂದ್ಬಿಟ್ಟು ಇವತ್ತು ಈ ಕಾರ್ಯಕ್ರಮನ ನಾವು ಶುರು ಮಾಡ್ತಾ ಇದ್ದೀವಿ. ಸಂಜಯ್, ಮೊದಲನೇದಾಗಿ ನಿನ್ನೆಯಷ್ಟೇ ಪೂರ್ವಾರಾಧನೆ ಶುರುವಾಗಿದೆ, ತುಂಬಾ ಅದ್ಧೂರಿಯಾಗಿ ಶುರು ಆಗಿದೆ. ಮಂತ್ರಾಲಯದಲ್ಲಿ ಎಷ್ಟು ಜನರ ಭಕ್ತರ ದಂಡು ಅಂತಂತೀರಾ. ಇವತ್ತು ಮಧ್ಯಾರಾಧನೆ ಶುರುವಾಗಿದೆ. ಅದ್ರ ವಿಶೇಷತೆ ಏನ್ ಹೇಳ್ತೀರಾ ಇವತ್ತು ಮಧ್ಯಾರಾಧನೆದು? ಪೂರ್ವಾರಾಧನೆ ಥರನೇ ಮಧ್ಯಾರಾಧನೆ ಇವತ್ತು ಬಹಳಷ್ಟು ಮಹತ್ವ ಹೊಂದಿದೆ. ಈ ಮಧ್ಯಾರಾಧನೆ ತುಂಬ ವಿಶಿಷ್ಟವಾಗಿದೆ. ಅದರಲ್ಲೂ ಮಂತ್ರಾಲಯದಲ್ಲಿ ನಾವು ನೋಡ್ಬೋದು ಸಾಕಷ್ಟು ಜನರು ಬಂದಿದ್ದಾರೆ. ಈಗ ತಾನೇ ಪಂಚಾಮೃತ ಅಭಿಷೇಕ ಸಹ ಮೂಲ ಬೃಂದಾವನ ರಾಘವೇಂದ್ರ ಸ್ವಾಮಿಗೆ ಮಾಡಿದ್ದಾರೆ. ಅದರಲ್ಲೂ ವಿಶೇಷತೆ ಏನಂದರೆ ಸಾಕಷ್ಟು ಜನ ದೇಶದ ನಾನಾ ಭಾಗದಿಂದ ಬಂದಿದ್ದಾರೆ. ಹಾಗೂ ಕರ್ನಾಟಕ ರಾಜ್ಯ ಇರ್ಬೋದು, ಆಂಧ್ರ, ತೆಲಂಗಾಣ ಹಾಗೂ ತಮಿಳುನಾಡಿನ ಮೂಲೆಯಿಂದನೂ ಸಹ ಬಂದು ರಾಯರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈ ಮಧ್ಯಾರಾಧನೆ ವಿಶೇಷತೆ ಏನಂದರೆ ಪೂರ್ವಾರಾಧನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ತಮ್ಮ ದಿವ್ಯ ಶಕ್ತಿಯಿಂದ ಮತ್ತು ಮಧ್ಯಾರಾಧನೆಯಲ್ಲಿ ಸಾಕಷ್ಟು ಭಕ್ತ ಜನರನ್ನು ಆಶೀರ್ವಾದ ಮಾಡ್ತಾರೆ ಅಂತ ಪ್ರತೀತಿ ಇದೆ. ದೀಕ್ಷಾ, ಇವತ್ತು ರಾಯರಿಗೆ ನಡೆಯತಕ್ಕಂತಹ ಈ ವೈಭವನ ನಿಜವಾಗ್ಲೂ ಕಣ್ತುಂಬಿಸ್ಕೊಳ್ತಾ ಇದ್ದೀವಿ. ನಮ್ಮ ಫ್ರೀಡಮ್ ಟಿವಿ ಮುಖಾಂತರ ನೇರ ಪ್ರಸಾರದಲ್ಲಿ ಯಾರಿಗೆಲ್ಲೆಲ್ಲ ಹೋಗೋಕ್ಕೆ ಸಾಧ್ಯ ಇಲ್ಲೋ ನಾವೆಲ್ಲ ಇಲ್ಲಿ ಕಣ್ತುಂಬಿಕೊಳ್ತಾ ಇರೋದು ನಿಜವಾಗ್ಲೂ ಇದು ದೇವರ ಒಂದು ಕೃಪಾ ಕಟಾಕ್ಷ ಅಂತ ನಾವು ಹೇಳ್ಬೋದು. ಅದರಲ್ಲೂ ಇವತ್ತು ಅವರು ಗುರುಗಳು ಹೇಳ್ತಾ ಇದ್ರು, ಮಧ್ಯಾರಾಧನೆಯ ಪರ್ವಕಾಲ ಅನ್ನೋದಿದೆಯಲ್ಲ, ಅದು ನಿಜವಾಗ್ಲೂ ವಿಶೇಷ ಆಗಿರೋವಂಥದ್ದು. 4 ಕಡೆಯಿಂದ ದೇವರಿಗೆ ಅಲಂಕಾರ, ಆ ಬಂಗಾರದ ಕವಚ ಹಾಕುವಂಥದ್ದು, ಅಲಂಕಾರದ ದರ್ಶನ, ಸಾಕ್ಷಾತ್ ಭಗವಂತನ ಇವತ್ತು ರಾಯರ ಅನುಗ್ರಹ, ಅವರು ದೃಷ್ಟಿಕೋನ ಇವತ್ತು ಎಲ್ಲಾ ಭಕ್ತವೃಂದದ ಮೇಲೆ ಬೀಳೋದು ನಿಜವಾಗ್ಲೂ ಸಂತೋಷ ಪಡುವಂತದ್ದಾಗಿದೆ. ರಾಯರಿಗೆ ಮಧ್ಯಾರಾಧನೆ ಮೂಲಕ ಅಭಿಷೇಕ ಸಾಕಷ್ಟು ರೀತಿಯಲ್ಲಿ ನಡೀತಾ ಇದೆ. ಪ್ರತಿ ಪೂಜೆಯಲ್ಲಿ ಪ್ರತಿ ಸಲದಂತೆ ಈ ಸಲ ರಾಘವೇಂದ್ರ ಸ್ವಾಮಿಗಳಿಗೆ 4 ದಿಕ್ಕಿನಲ್ಲಿ ಬೃಂದಾವನಕ್ಕೆ ಅಭಿಷೇಕ ಮಾಡ್ತಾರೆ. ಹಾಲು, ಮೊಸರು, ಸಕ್ಕರೆ, ಜೇನು ಅಭಿಷೇಕ, ಹೀಗೆ ಇತರೆ ಹಣ್ಣುಗಳಿಂದ ಅಭಿಷೇಕ ಮಾಡ್ತಾರೆ. ಆ ಪ್ರಸಾದನ ತಗೊಳ್ಳೋದಕ್ಕೆ ಸಾಕಷ್ಟು ಜನರು ಕಾಯ್ತಾ ಇರ್ತಾರೆ. 4 ದಿಕ್ಕಿನಿಂದ ರಾಯರು ಅನುಗ್ರಹಿಸ್ತಾ ಇದ್ದಾರೆ. ಈ ಬಾರಿಯ ಮಧ್ಯಾರಾಧನೆ ಏನ್ ಮಾಡ್ತಾರೋ ಅದು ವಿಶೇಷ. ಅಂದ್ರೆ ಪ್ರತಿ ಬಾರಿಯೂ ಕೂಡ ಪೂರ್ವಾರಾಧನೆಯಲ್ಲಿ ಮುಂದೆ ಮಾಡ್ತಾರೆ ದೇವರಿಗೆ ಅಲಂಕಾರ, ಅಭಿಷೇಕ ಇರ್ಬೋದು. ಈ ಮಧ್ಯಾರಾಧನೆಯಲ್ಲಿ 4 ಭಾಗದಲ್ಲೂ ಸೇರಿ ಅಭಿಷೇಕ ಮಾಡುವಂಥದ್ದು ನೋಡ್ತಾ ಇದ್ರಿ ನೀವು ದೃಶ್ಯದಲ್ಲಿ. ಒಮ್ಮೆ ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ ಎಲ್ಲವನ್ನು ಸೇರಿಸಿ ಆ ಭಗವಂತನ ಅಭಿಷೇಕವನ್ನು ಕೂಡ ನಾವಿಲ್ಲಿ ಕಣ್ತುಂಬಿಕೊಳ್ತಾ ಇರುವಂಥದ್ದು. ಖುಷಿ ಆಗತ್ತೆ ನಮಗೆ. ಮಂತ್ರಾಲಯದ ಪ್ರಭುಗಳನ್ನ ನೋಡೋದಕ್ಕೆ ಜಾತ್ರೆ ರೀತಿಯಲ್ಲಿ ಜನ ಸೇರಿರುವಂಥದ್ದು ನೀವಾಗ್ಲೇ ಗಮನಿಸಿದ್ರ ಎಷ್ಟು ಜನಗಳು ಸೇರಿದ್ರು ಅಲ್ಲ? ನಮಗೆ ನೋಡೋದಾದ್ರೆ ಇದು ಮಂತ್ರಾಲಯನ ತಿರುಪತಿನ ಅನ್ಸುತ್ತೆ, ಅಷ್ಟು ಜನ ಬರ್ತಾ ಇದಾರೆ. ಅದು ಮಂತ್ರಾಲಯ. ಹೌದು, ಇನ್ನ ಬರ್ತಾ ಇದಾರೆ. ನಿನ್ನೆ ಬಂದ್ರು, ಇವತ್ತು ನುಗ್ಗುಲು ಅಷ್ಟು ಸುಂದರವಾಗಿದೆ ಅಲ್ಲಿನ. ಇವತ್ತು ಒಂದು ಅಲ್ಲಿ ದೇವರಿಗೆ ನಡೀತಾ ಇರ್ತಕ್ಕಂಥದ್ದು ಅಲ್ಲಿ ಮಾತ್ರ ನೋಡ್ಬೇಕು ಅಂತೇನಿಲ್ಲ, ಅಲ್ಲಿ ಕೂಡ ಒಂದು ಟಿವಿಯ ಒಂದು ಮಾಧ್ಯಮದ ವ್ಯವಸ್ಥೆ, ನೇರ ಪ್ರಸಾರ, ಹೊರಗಡೆ ಪ್ರಾಂಗಣದಲ್ಲಿ ಎಲ್ಲಾ ಕಡೆ ವ್ಯವಸ್ಥೆ ಮಾಡಿರೋದ್ರಿಂದ ಭಕ್ತರು ಅವ್ರು ಇರೋ ಜಾಗದಲ್ಲೇ ದಿವ್ಯ ಅದ್ಭುತವಾದ ದೃಶ್ಯನ ಅವ್ರು ಅಲ್ಲಿಂದಾನೇ ಕಣ್ತುಂಬಿಸ್ಕೋಬಹುದು ಅಲ್ಲ? ಹೌದು, ಖಂಡಿತ. ಸಾಕಷ್ಟು ಜನರು ಮಂತ್ರಾಲಯಕ್ಕೆ ಹೋಗೋಕ್ಕಾಗದೇ ಇರೋರು ಸಹ ಈ ನಮ್ಮ ಫ್ರೀಡಮ್ ಟಿವಿಯಿಂದ ನೋಡಿ ದರ್ಶನ ಪಡಿತಾ ಇದ್ದಾರೆ. ಅದೊಂದು ಹೆಮ್ಮೆ ಅಂತ ಹೇಳ್ಬೋದು. ಮಧ್ಯಾರಾಧನೆ ವಿಶೇಷತೆ ಹಾಗೆ ಸಾಕಷ್ಟು ಜನರು ಬಂದವರಿಗೆಲ್ಲ ದರ್ಶನ ಸಿಗುತ್ತೆ. ಇವತ್ತು 4 ದಿಕ್ಕಿನಿಂದ 4 ಕಡೆಯಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ. ರಾಯರು 4 ಕಡೆಯಿಂದ ನಮ್ಮನ್ನು ಸಲಹುತ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ಹಾಗೆ ಸಾಕಷ್ಟು ಹರಿದಾಸರು ಬಂದಿದ್ದಾರೆ, ಹರಿ ಕೀರ್ತನೆ ಮಾಡ್ತಾ ಇದ್ದಾರೆ ಮತ್ತು ಸಾಕಷ್ಟು ಪೂಜೆ ಕಾರ್ಯಕ್ರಮಗಳು ಸಹ ಅಲ್ಲಿ ನಡೀತಾ ಇದೆ. ದೀಕ್ಷಾ, ಇಡೀ ಅಲ್ಲಿ ಕ್ಷೇತ್ರನೇ ಹರಿಚಿತ್ತ ಹರಿನಾಮ ಸ್ಮರಣೆಯಿಂದ ತುಂಬೋಗಿದೆ. ಏಕೆಂದ್ರೆ ರಾಯರ ಆಂತರ್ಯದಲ್ಲಿ ಇರುವಂತದ್ದು ಹರಿನೇ ಆಗಿರೋದ್ರಿಂದ ನಾವು ರಾಯರಿಗೆ ವಂದಿಸಿದ್ರು ಅದು ಕೂಡ ಇವತ್ತು ಹರಿಗೇನೆ ಸಲ್ಲುವಂಥದ್ದು. ಅದು ಖಂಡಿತ. ನಮ್ಮ ರಾಯರು ಯಾಕೆ ನಮ್ಗಿಷ್ಟ ಹತ್ರ ಆಗಿದ್ದಾರೆ ಅಂದರೆ, ನಮ್ಮ ರಾಯರು ನೋಡಿ ತೋರಿಸ್ತಾ ಇದ್ದಾರೆ ಪ್ರಹ್ಲಾದ ಮೂರ್ತಿನ. ಆ ಪ್ರಹ್ಲಾದ ಮೂರ್ತಿಗೆ ಸಾಕಷ್ಟು ಅಭಿಷೇಕ ಮಾಡಿ ಈಗ ಬೃಂದಾವನಕ್ಕೆ ಮೂಲ ಅಭಿಷೇಕ ಮಾಡ್ತಾ ಇದ್ದಾರೆ. ಪುಷ್ಪಾಲಂಕಾರ,
ಹಣ್ಣಿನ ಅಲಂಕಾರ, ಅರ್ಚನೆಗಳು ಎಲ್ಲಾನು ನಡೀತಾ ಇರುವಂತದ್ದು, ಎಷ್ಟು ಹತ್ತಿರದಿಂದ ನಮ್ಗೆ ಸ್ವಾಮಿಗಳ ದರ್ಶನ ಆಗ್ತಾ ಇರುವಂತದ್ದು. ಹೌದು, ನಿಜವಾಗಿ ನಾವು ಇವತ್ತು ಭಾಗ್ಯಶಾಲಿಗಳು. 353ನೇ ಆರಾಧನಾ ಮಹೋತ್ಸವ ತುಂಬಾ ಅದ್ಧೂರಿಯಾಗಿ ನಡೀತಾ ಇರುವಂತದ್ದು ಮಂತ್ರಾಲಯದಲ್ಲಿ. ನೀವು ನೋಡ್ತಾ ಇದ್ದೀರಾ, ಮಂತ್ರಾಲಯದಿಂದ ನೇರ ಪ್ರಸಾರವನ್ನ ಫ್ರೀಡಮ್ ಟಿವಿಯಲ್ಲಿ ನೋಡ್ತಾ ಇದ್ದೀರಾ. ಗುರು ರಾಯರ ಅನುಗ್ರಹ ಎಲ್ರಿಗೂ ಸಿಗ್ತಾ ಇದೆ. ಅದ್ಭುತವಾದ ಸಂದರ್ಭ ಆಗಿದೆ ಇದು. ಆ ದೇವಸ್ಥಾನದ ಶೃಂಗಾರದ ಬಗ್ಗೆ ನೋಡ್ಬೇಕು. ಹೂವು ಇರ್ಬೋದು, ಹೂವಿನ ಅಲಂಕಾರ ಇರ್ಬೋದು, ಅಥವಾ ದೀಪದ ಅಲಂಕಾರ ಇರ್ಬೋದು. ರಾತ್ರಿ ಹೊತ್ತು ಸಂಜೆ ಮೇಲೆ ಎಷ್ಟು ಅದ್ಭುತವಾಗಿ ಕಾಣುತ್ತೋ, ಬೆಳಿಗ್ಗೆನೂ ಕೂಡ ಅಷ್ಟು ಸುಂದರವಾಗಿ ಕಾಣ್ತಾ ಇದೆ. ಸಾಕಷ್ಟು ಜನ ಬಂದವರಿಗೆಲ್ಲ ಮಂತ್ರಾಲಯ ಇದೊಂದು ರೀತಿಯ ವೈಭವ ಅಂತ ಹೇಳ್ಬೋದು. ಈಗ ಸಾಕಷ್ಟು ವಿನ್ಯಾಸಗೊಂಡಿದೆ ಮಂತ್ರಾಲಯ. ಸಾಕಷ್ಟು ಹಗಲ ಉದ್ದಗಳಿಂದ ರಸ್ತೆಗಳು ತುಂಬಿದೆ. ಸುಬುಧೇಂದ್ರ ತೀರ್ಥರು ಬಂದ ನಂತರ ಅಭಿವೃದ್ಧಿ ಇನ್ನಷ್ಟು ಹೆಚ್ಚಾಗಿದೆ. ಸೌಕರ್ಯಗಳು ಹೆಚ್ಚಾಗಿದೆ. ನೋಡಿದ್ರಿ ಗೋಶಾಲೆಯನ್ನ ನೋಡಿದ್ರಿ, ಮಕ್ಕಳಿಗೆ, ಬಡ ಮಕ್ಕಳಿಗೆ ಒಂದು ಉಚಿತ ಶಿಕ್ಷಣವನ್ನ ನೋಡಿದ್ರೆ, ಆಸ್ಪತ್ರೆಯನ್ನು ಕೂಡ ಇದೆ. ಬಡ ರೋಗಿಗಳು ಯಾರಿಗೆ ತೊಂದರೆ ಹೆಚ್ಚಿರುತ್ತೋ, ಒಂದು ಧನ ಸಹಾಯದ ಕೊರತೆ ಇರುತ್ತೋ ಅವ್ರಿಗೂ ಕೂಡ ಒಂದು ಆಸ್ಪತ್ರೆಯನ್ನ ಕಟ್ಸಿರುವಂತದ್ದು. ಗೋಶಾಲೆ, ಆಸ್ಪತ್ರೆ, ಶಿಕ್ಷಣ, ಇನ್ನೇನ್ ಬೇಕಾಗಿದೆ ಹೇಳಿ? ದಿವ್ಯ ಮಂತ್ರಾಲಯದಲ್ಲಿ ಇನ್ನೇನ್ ಬೇಕಾಗಿದೆ? ನಮ್ಮ ರಾಯರು ಯಾಕೆ ನಮ್ಗಿಷ್ಟು ಹತ್ರ ಆಗಿದ್ದಾರೆ ಅಂದರೆ, ಬೇರೆ ಗುರುಗಳೆಲ್ಲ ಆದಷ್ಟು ಸಂಸ್ಕೃತವನ್ನು ಬಳಸಿದ್ದಾರೆ ಮತ್ತು ಕೀರ್ತನೆಯನ್ನು ಮಾಡಿದ್ದಾರೆ. ನಮ್ಮ ರಾಯರು ಕನ್ನಡದಲ್ಲಿ ಅನೇಕ ಪುಸ್ತಕವನ್ನು ಬರೆದಿದ್ದಾರೆ, ಮಹಾಗ್ರಂಥಗಳಿದೆ. ಅದರಲ್ಲೂ ನಮ್ಮ ಮೂಲ ರಾಮ ಆಗಿರ್ಬೋದು, ವಿಷ್ಣು ನಾರಾಯಣನಾಗಿರ್ಬೋದು, ಕನ್ನಡದಲ್ಲಿ ಸ್ತುತಿಸಿದ್ದಾರೆ. ಅದಕ್ಕಾಗಿ ಅದೆಷ್ಟು ಜನರು ಕರ್ನಾಟಕದಲ್ಲಿ ರಾಯರನ್ನು ನೆನೆಸ್ತಾರೆ ಅಂದರೆ ಅಷ್ಟು ನಂಬಿಕೆ ಇದೆ. ರಾಯರ ಪವಾಡಕ್ಕೆ ದೇಶ ವಿದೇಶದಲ್ಲೇ ಭಕ್ತರಿದ್ದಾರೆ ಅಂತಂದ್ರೆ, ನಾವು ಅಕ್ಕಪಕ್ಕದವರು, ನಮ್ಮ ಕರ್ನಾಟಕದ ಉಡುಪಿಗೂ ಅವರು ಬಂದು ಹೋಗಿರುವಂತ ಕುರುಹುಗಳಿದಾವೆ. ಹಾಗಾಗಿ ಯಾರು ತಾನೇ ಅವ್ರಿಗೆ ಭಕ್ತರಾಗಕ್ ಸಾಧ್ಯ ಇರಲ್ಲ. ಖಂಡಿತ ರಾಯರ ಮಹಿಮೆ ಇದೆ ಅಂತದ್ದು. ತುಂಬಾ ಮಾತೃದಯ ಅಂತಾನೆ ಹೇಳ್ಬೋದು ನಾವು ರಾಯರ. ಹೌದು, ಮಂತ್ರಗಳು ನಮ್ಗೆ ಗೊತ್ತಿಲ್ಲ ಅಂತಂದ್ರು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂದ್ರೆ ಸಾಕು, ಒಂದು ಅನುಗ್ರಹವನ್ನ ಕೊಡ್ತಾರೆ. ಸ್ವಪ್ನದಲ್ಲಿ ಅಕ್ಷತೆಗಳನ್ನು ಪಡೆದವರಿದ್ದಾರೆ, ಸಾಕಷ್ಟು ಜನ. ಸ್ವಪ್ನ ಫಲಗಳೆಲ್ಲ ಶುಭವಾಗಿ ಗುರುರಾಯರ್ನ ನಾವು ಒಂದು ಕೇಳ್ಕೊಂಡ್ರೆ ಸಾಕು, ಸ್ವಪ್ನದಲ್ಲಿ ಬಂದು ಅವರು ಶುಭವನ್ನ ಹೇಳಿ ಅನುಗ್ರಹಿಸೋದು ಇದ್ದಾರೆ. ಹಾಗಾಗೇನೆ ತಾನೇ ಅವ್ರನ್ನ ಕಲಿಯುಗದ ಕಾಮಧೇನು ಅಂತ ನಾವು ಹೇಳೋದು. ತುಂಬಾ ವಿಶೇಷವಾಗಿ ಗುರುಗಳಿಗೆ ಸೇವೆಗಳು ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಮಧ್ಯಾಹ್ನ ಆಗಿದೆ, ಮಹಾ ಮಂಗಳಾರತಿ ಕೂಡ ಮುಗ್ದೋಗಿದೆ. ಈಗ ಬಂದಿರ್ತಕ್ಕಂಥ ಭಕ್ತರಿಗೆ ಅನ್ನ ಸಂತರ್ಪಣೆ ಎಲ್ಲ ಆಗ್ತಾ ಇರುತ್ತೆ. ನೋಡೋಣ ಇವತ್ತು ರಾಯರ್ಗೆ ಈಗ ಏನ್ ಪ್ರೋಗ್ರಾಮ್ ನಡೀತಾ ಇರುತ್ತೆ ಅಂತ. ಅದಕ್ಕಿಂತ ಮುಂಚೆ ರಾಯರ ಭಕ್ತರು ಜಗ್ಗೇಶ್ ಇದಾರಲ್ಲ, ಅವರು ಕೂಡ ಹೋಗಿ ಬಂದಿದ್ದಾರೆ ಅಂತದ್ದು. ಸಾಕಷ್ಟು ಸಲ ಜಗ್ಗೇಶ್ ಪರಮ ಭಕ್ತರು ಅಂತ ಹೇಳ್ಕೊಂಡಿದ್ದಾರೆ. ಯಾವುದೇ ಸಂದರ್ಶನದಲ್ಲಾದ್ರೂ ಅಷ್ಟೇ ಮಂತ್ರಾಲಯಕ್ಕೆ ನಾನು ಹೋಗ್ತಾ ಇರ್ತೀನಿ, ಅಲ್ಲಿ ರಾಯರ ದರ್ಶನ ಮಾಡ್ತೀನಿ ಅಂತ ಜಗ್ಗೇಶ್ ಅವರು, ನವರಸ ನಾಯಕ ಜಗ್ಗೇಶ್ ಅವರು ಹೇಳ್ತಾ ಇರ್ತಾರೆ. ರಾಯರ ಭಕ್ತ ಅಂತ ಹೆಮ್ಮೆ ಅಂತ ಹೇಳ್ಕೊಳ್ತಾರೆ, ಪ್ರತಿ ಬಾರಿ ಹೋಗ್ತಾರೆ. ಹಾಗಾಗಿ ಈ ಬಾರಿನೂ ಕೂಡ ಅವರು ಹೋಗಿ ಬಂದಿದ್ದಾರೆ. ನೋಡ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ, ಇದು ಈಗಷ್ಟೇ ನೇರ ಪ್ರಸಾರದ ದೃಶ್ಯವನ್ನ ನೀವು ಫ್ರೀಡಮ್ ಟಿವಿ ಮುಖಾಂತರ ನೋಡ್ತಾ ಇದ್ದೀರಾ. ಶ್ರೀ ಮೂಲರಾಮನಿಗೆ ಅಭಿಷೇಕ, ಪೂಜೆ ಮತ್ತು ಪ್ರಸಾದ ವಿನಿಯೋಗ ಇನ್ನಿತರೆ ಧಾರ್ಮಿಕ ಕಾರ್ಯಗಳನ್ನ ನಡೆಸ್ತಾ ಇದ್ದಾರೆ ಸುಬುಧೇಂದ್ರ ತೀರ್ಥರು. ಇದು ಮೂಲರಾಮ ಪೂಜೆಗೋಸ್ಕರ ಈ ಸ್ವರ್ಣ ಖಚಿತ ಮಂಟಪವನ್ನು ನಿರ್ಮಿಸಿರ್ತಾರೆ. ಇದರಲ್ಲಿ ಮೂಲರಾಮನಿಗೆ 3 ರೀತಿಯ ರಾಮ ಇರ್ತಾರೆ. ಆ 3 ರೀತಿಯ ರಾಮನಿಗೆ ವಿಶೇಷವಾಗಿ ಪೂಜೆ ಹಾಗೂ ಅಭಿಷೇಕ ಒಂದೊಂದೇ ಸುಬುಧೇಂದ್ರ ತೀರ್ಥರು ಅದಕ್ಕೆ ಪ್ರತಿದಿನದಂತೆ ಪೂಜೆ ಮಾಡ್ತಾರೆ. ಇವತ್ತು ಮಧ್ಯಾರಾಧನೆ ಆಗಿರೋದ್ರಿಂದ ವಿಶೇಷವಾಗಿ ಮೂಲರಾಮನಿಗೆ ಪೂಜೆ ಮಾಡ್ತಾರೆ. ಹಾಗೆ ಶ್ರೀ ಮಠದಲ್ಲಿ ಸುಬುಧೇಂದ್ರ ತೀರ್ಥರು ಆ ಮೂಲ ರಾಮನಿಗೆ ಪೂಜೆ ಮಾಡೋದು ನೋಡದೆ ಒಂದು ವೈಭವ ಅಂತ ಹೇಳ್ಬಹುದು. ಈಗ ಭಕ್ತರು ಎಲ್ಲಿ ಯಾವುದು ಕಣ್ಣು ತುಂಬಿಸ್ಕೊಳ್ಳೋದು ನೋಡಿ, ಒಂದ್ ಕಡೆ ನೋಡಿದ್ರೆ ಇಲ್ಲಿ ಚಿನ್ನ ಲೇಪಿತ ರಾಮನಿಗೆ ಇಲ್ಲಿ ಒಂದು ಸೇವೆ ಸಲ್ಲಿಸೋದಕ್ಕೆ ರೆಡಿ ಆಗ್ತಾ ಇದೆ. ಅಲ್ಲಿ ನೋಡಿದ್ರೆ ತೋಯಾಲೆ ಸೇವೆ, ಏನು ಅಲಂಕಾರ, ಎಷ್ಟು ಹೂವು, ಎಷ್ಟು ಅದ್ದೂರಿಯಾಗಿ ನಡೀತಾ ಇರೋವಂಥದ್ದು. ಇನ್ನು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ, ಬೇಡಿದ ಭಕ್ತರಿಗೆ ಬೇಡಿದ ವರವನ್ನು ಕರುಣಿಸೋ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸಶರೀರ ಆಗಿ ವೃಂದಾವನ ಪ್ರವೇಶಿಸಿದ ದಿನ. ಹೀಗಾಗಿ ಇವತ್ತು ಮಂತ್ರಾಲಯದಲ್ಲಿ ಸಂಭ್ರಮ ಮನೆ ಮಾಡಿದೆ. ಸಂಜಯ್, ಮಧ್ಯಾರಾಧನೆಯ ದಿನವಾದ ಇವತ್ತು ಶ್ರಾವಣ ಶುಕ್ಲ ಪಕ್ಷದ ಬಿದಿಗೆಯ ಮಂಗಳಕರವಾದ ಈ ದಿನದಿಂದ ನಾವು ಗಮನಿಸ್ತಾ ಇದ್ವಿ, ಬೆಳಿಗ್ಗೆಯಿಂದಲೇ ರಾಯರಿಗೆ ಅನೇಕ ಸೇವೆಗಳು ನಡೀತು. ನಿರ್ಮಾಲ್ಯ ವಿಸರ್ಜನೆ ಆಯಿತು. ನಂತರ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮಿಗಳು ಅವರೇ ಸ್ವತಃ ರಾಯರ ವೃಂದಾವನಕ್ಕೆ ಮಹಾಪಂಚಾಮೃತ ಅಭಿಷೇಕವನ್ನ ಸಲ್ಲಿಸಿದ್ರು. ನಾವು ಅದನ್ನ ಫ್ರೀಡಮ್ ಟಿವಿಲಿ ನೇರ ಪ್ರಸಾರವನ್ನು ಹಾಕಿದ್ವಿ. ಎಲ್ಲರೂ ಕೂಡ ಅದನ್ನ ಕಣ್ತುಂಬಿಸ್ಕೊಂಡ್ರು. ಇನ್ನು ಈ ದಿನ ಮಧ್ಯಾರಾಧನೆ ನಡೀತಾ ಇರತಕ್ಕಂಥ ದಿನ ಇವತ್ತು. ಹಾಗಾಗಿ
ನಾವು ಮೊನ್ನೆ ಹೇಳಿದ ರೀತಿ ಇವತ್ತು ತಿರುಮಲದಿಂದ ಬಂದಂತಹ ಶೇಷ ವಸ್ತ್ರನ ಈ ದಿನ ಸಂಜೆ ಈ ದಿನ ರಾಯರಿಗೆ ಸಮರ್ಪಣೆ ಮಾಡ್ತಾರೆ. ಹಾಗಾಗಿ ಪ್ರಾಕಾರದಲ್ಲಿ ಗುರುರಾಯರನ್ನ ಹೊತ್ತ ಚಿನ್ನದ ರಥೋತ್ಸವ ಆಯ್ತಲ್ಲ, ಅದನ್ನ ಸಹಸ್ರಾರು ಜನರು ಭಕ್ತಿಯ ಕಡಲಲ್ಲಿ ತೇಲೋ ತರ ಮಾಡ್ತು. ಎಷ್ಟು ಕಣ್ಣಿದ್ರು ಸಾಲದು ಅದನ್ನ ರಥೋತ್ಸವನ ತುಂಬಿಕೊಳ್ಳೋದಕ್ಕೆ. ಈ ಬಾರಿಯೂ ಕೂಡ ಪ್ರತಿ ವರ್ಷದ ತರ ಚಿನ್ನದ ರಥೋತ್ಸವ ನಡೆಯುತ್ತಲ್ಲ, ಆ ಟೈಮಲ್ಲಿ ಜಗ್ಗೇಶ್ ಬಂದ್ರು, ನೋಡಿದ್ವಿ. ಹಾಗಾಗಿ ಮಧ್ಯಾರಾಧನೆಯ ದಿನನೇ ಅವರು ಪ್ರತಿ ಬಾರಿಯನ್ನು ಭೇಟಿ ಕೊಡ್ತಾರೆ. ಅನೇಕ ಕಾರ್ಯಕ್ರಮನ ಅವರು ಕೂಡ ಭಾಗಿಯಾಗ್ತಾರೆ. ಅವರು ರಾಯರ ಭಕ್ತರಿದ್ದಾರೆ, ದೊಡ್ಡ ಭಕ್ತರಿದ್ದಾರೆ. ಮತ್ತು ಈ ಸಲದ ವಿಶೇಷ ಏನು ಅಂತಂದರೆ, ಈ ಮಂತ್ರಾಲಯದ ಶಿಲಾ ಮಂಟಪ ಇದೆ ನೋಡಿ, ಅದಕ್ಕೆ ಬಹುಕೋಟಿ ವೆಚ್ಚದಲ್ಲಿ, ಅದರಲ್ಲೂ ಕೂಡ ಭಕ್ತರು ಹಾಕಿರ್ತಕ್ಕಂಥದ್ದು, ಭಕ್ತರು ಸೇವೆಯ ಮುಖಾಂತರ ಕೊಟ್ಟಿರೋ ಅಂಥದ್ದು. ಈ ಬಾರಿ ಚಿನ್ನದ ಲೇಪನವನ್ನು ಅಳವಡಿಸ್ತಾ ಇದ್ದಾರೆ. ಈಗಾಗಲೇ ಮೊದಲು ಸುವರ್ಣ ಗೋಪುರ ಇತ್ತು ರಾಯರ ಮಠದಲ್ಲಿ, ಈಗ ವೃಂದಾವನದ ಸುತ್ತ ಶಿಲಾಮಂಟಪಕ್ಕೆ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಕೊಟ್ಟಿರೋ ದೇಣಿಗೆಯಿಂದನೇ ಆ ಲೇಪನ ಆಗಿದೆ. ಅಂದರೆ ಆ ಭಕ್ತರ ಸೇವೆಯನ್ನ ರಾಘವೇಂದ್ರ ಸ್ವಾಮಿಗಳು ಸ್ವೀಕರಿಸಿದ್ದಾರೆ. ಈ ಬಾರಿಯ ವಿಶೇಷತೆ ಅಂತ ಹೇಳ್ಬೋದಾಗಿದೆ ಅಲ್ಲ? ಹೌದು, ಖಂಡಿತ. ಅಷ್ಟಿಲ್ದರೆ ನಮ್ಮ ರಾಯರಿಗೆ ಅಷ್ಟೊಂದು ಸೇವೆ ಭಕ್ತರು ಇರೋದಕ್ಕೆ ಸಾಧ್ಯವಾಗಿದೆ. ನಮ್ಮ ರಾಯರು ಅಷ್ಟು ಮಹಿಮಾವಂತರು ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಿ, ಸುಬುಧೇಂದ್ರ ತೀರ್ಥರು ಮೂಲರಾಮನ ವಿಗ್ರಹಕ್ಕೆ ಅಲಂಕಾರಕ್ಕೆ ಸಿದ್ಧಪಡಿಸ್ತಾ ಇದ್ದಾರೆ. ಈ ಮೂಲರಾಮ ಇದನ್ನು ಪ್ರತಿದಿನವೂ ತೆಗೆದಿಟ್ಟು ಪೂಜೆ ನಂತರ ತಿರ್ಗಾ ಮಠದಲ್ಲಿ ಇಡ್ತಾರೆ. ಆ ನಂತರ ಪ್ರತಿದಿನ ಭಿನ್ನವಾಗಿ ಮತ್ತು ಶುಭ ಪೂಜೆಯನ್ನು ನಡೆಸ್ತಾರೆ. ಇವತ್ತು ಮಧ್ಯಾರಾಧನೆ ಆಗಿರೋದ್ರಿಂದ ವಿಶೇಷವಾಗಿ ಅದಕ್ಕೆ ಧೂಪ ದೀಪ ನೈವೇದ್ಯ ಹಾಗೆ ಅಭಿಷೇಕ ಇವತ್ತು ನಡೆಯುತ್ತೆ. ಹಾಗೆ ಇದು 3 ರಾಮ ಇರುತ್ತೆ, ಮೂಲರಾಮ. ಅದರಲ್ಲಿ ಮಧ್ಯದಲ್ಲಿ ಇಡೋದನ್ನ ಮೂಲರಾಮ ಅಂತ ಹೇಳ್ತಾರೆ. ಆ ಮೂಲರಾಮ ಇತಿಹಾಸನೇ ತುಂಬ ಭವ್ಯವಾದದ್ದು. ಸೊ ಅದೊಂದು ಶಕ್ತಿ ಪೂರ್ಣತ ಮೂಲರಾಮ ಅಂತ ಹೇಳ್ಬಹುದು. ರಾಯರು ವೃಂದಾವನಸ್ಥರಾದಾಗ ಅವ್ರು ಕೇಳಿದ್ದು ರಾಮ ಭಜನೆಗೋಸ್ಕರ ರಾಮ ಮೂರ್ತಿ ಅಂತೆ. ನೋಡಿ, ರಾಮನಾಮ ಜಪದಲ್ಲಿ ಏನೆಲ್ಲ ಅಡಗಿದೆ ಅಲ್ಲ. ಹೌದು, ರಾಮ ಹರಿಯ ಮತ್ತೊಂದು ಪ್ರತಿರೂಪವೇ ಆಗಿದೆ. ವೆಂಕಟೇಶ್ವರ ಸ್ವಾಮಿಯೂ ಕೂಡ ಹೌದು, ವೆಂಕಟೇಶ್ವರನ ಪ್ರತಿರೂಪ. ಈ ಕೃಷ್ಣ ರಾಮ ಎಲ್ಲವೂ ಕೂಡ ಹರಿನೇ ಆಗಿರೋದ್ರಿಂದ ರಾಮನಾಮ ಜಪ ಒಂದು ಸಾಕು ಅಂತ ಅಂದ್ಬಿಟ್ಟು ರಾಮನ ವಿಗ್ರಹನ ತಗೊಂಡು ಬೃಂದಾವನಸ್ಥರಾಗ್ತಾರೆ ಗುರುಗಳು. ಇಂದಿಗೂ ರಾಮ ಸೇವೆಯಲ್ಲಿ ರಾಮ ಜಪದಲ್ಲೇ ಇರ್ತಾರೆ ಅಂತ ನಂಬಿದ್ದಾರೆ. ಸೊ ರಾಮ 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 ಅಂತ ಯಾವಾಗಲೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಭಜನೆ ಮಾಡ್ತಾ ಇರ್ತಾರೆ. ಅದರಿಂದಾಗಿ ಅವರ ಹೆಸರು ರಾಘವೇಂದ್ರ ಅಂತ ಇರಬಹುದು ಅಂತ ಊಹಿಸಿದ್ರು ತಪ್ಪಾಗೋದಿಲ್ಲ. ರಾಘವೇಂದ್ರ, ರಾಘವ, ಆ ರಾಘವದಲ್ಲೇ ರಾಮ ಅಡಗಿರೋ ಅಂತದ್ದು. ಒಟ್ಟಾರೆಯಾಗಿ ಈ ಮೊದಲೆಲ್ಲ ಇದು 3 ದಿನ ನಡೀತಾ ಇದ್ದದ್ದು. ಈ ಬಾರಿ ಅದು ಸಪ್ತರಾತ್ರೋತ್ಸವ. ಹೌದು, ಬರೋ ಭಕ್ತರಿಗೆ ಎಲ್ಲಿ ಸಾಕಾಗುತ್ತೆ ಹೇಳಿ ಸಂಜೆ? 3 ದಿನ ಆ ಭಕ್ತರಿಗೆ ಹೇಗ್ ಸಾಕಾಗಕ್ಕೆ ಸಾಧ್ಯ ಆಗತ್ತೆ? ಇದು ಸಪ್ತರಥೋತ್ಸವ ಮಾಡಿದ್ದಾರೆ. ರಾಯರ ಭಕ್ತರಿಗೆ ದಿನ ಆರಾಧಿಸಿದ್ರೆ ಅದು ಪ್ರತಿನಿತ್ಯನೂ ಆಗಿರಬಹುದು. ಆದರೆ ಈ ಕಾಲಘಟ್ಟ ಏನಿದೆ ಇದು ಪ್ರಮುಖವಾಗಿ ಮಂತ್ರಾಲಯ ಭಕ್ತರಿಗೆ ಮತ್ತು ರಾಯರಿಗೆ, ಪ್ರಹ್ಲಾದ ರಾಜರಿಗೆ ವಿಶೇಷ ಆರಾಧನೆ ಸಲ್ಲೋದಕ್ಕೆ ಇದು ವಿಶೇಷವಾದ ದಿನ. ಇವತ್ತು 4ನೇ ದಿನ ಮಧ್ಯಾರಾಧನೆ, ಇನ್ನ 3 ದಿನ ಸ್ವಾಮಿಗೆ ಅಲಂಕಾರಗಳನ್ನ ನಾವೆಲ್ಲ ಕಣ್ತುಂಬಿಸ್ಕೊಳ್ಬಹುದಾಗಿದೆ. ಹಾಗಾಗಿ ಇವತ್ತು ಬೇರೆ ರಾಜ್ಯ ಅಷ್ಟೇ ಅಲ್ಲ, ದೇಶ ವಿದೇಶದಿಂದ ಜನ ಬರ್ತಾ ಇದ್ದಾರೆ, ಭಕ್ತರು ಬರ್ತಾ ಇದ್ದಾರೆ. ಎಷ್ಟು ಹೊಗಳಿದ್ರೂ ಸಾಕಾಗಲ್ಲ ನಮಗೆ ಆ ರಾಯರ ಮಹಿಮೆಯನ್ನ, ಪವಾಡಗಳನ್ನ. ಅವ್ರು ಪವಾಡ ಮಾಡಿದ್ರಿಂದನೇ ಅಲ್ಲ ಇಷ್ಟು ಭಕ್ತರು ಹೌದು ಸ್ವಾಮಿ ನೀವಿರೋದು ಸತ್ಯ ಅಂತ ಕಣ್ತುಂಬಿಸ್ಕೊಳ್ಳೋಕೆ ದೇಶ ವಿದೇಶದಿಂದ ಬರ್ತಾ ಇರೋವಂಥದ್ದು. ಹೌದು, ಖಂಡಿತ. ಸಾಕಷ್ಟು ಗಣ್ಯರು ಬರ್ತಾರೆ, ಚಲನಚಿತ್ರದಲ್ಲಿ ಮಾಡಿರೋರು ಬಂದಿದ್ದಾರೆ. ಇನ್ನು ಅನೇಕ ಗಣ್ಯರೇ ಬರ್ತಾರೆ ರಾಯರ ದರ್ಶನ ಪಡೆದುಕೊಳ್ಳೋದಕ್ಕೆ. ಅದು ಅಲ್ಲದೆ ನಮ್ಮ ಕರ್ನಾಟಕದ ಹೆಮ್ಮೆ ಇನ್ಫೋಸಿಸ್ ಸುಧಾಮೂರ್ತಿ ಅವರು ಹೋಗಿದ್ದಾರೆ. ಅವರು ಪ್ರತಿ ವರ್ಷ ಹಾಜರಿರ್ತಾರಲ್ಲಿ. ಅನೇಕ ಪೂಜೆ ಸೇವೆಗಳಲ್ಲಿ ತೊಡಗಿಸ್ಕೊಳ್ತಾರೆ. ದೇವರಿಗೆ ಒಂದು ಆಹಾರ ತಯಾರಿಸೋದಿರ್ಬೋದು ಅಥವಾ ಪರಿಮಳ ಪ್ರಸಾದಕ್ಕೆ ತಾನೂ ಭಾಗಿಯಾಗಿ ಅಷ್ಟು ಸರಳವಾಗಿ ಕೂಡ ಅವರು ಕೂಡ ರಾಯರಿಗೆ ಒಂದು ಎಲ್ಲೋ ಒಂದು ಸೇವೆಯನ್ನ ಮಾಡ್ತಾರೆ. ನಿಜವಾಗ್ಲೂ ಧನ್ಯರು ಅವರು ಕೂಡ. ನಮ್ಗೆ ಆ ಭಾಗ್ಯ ನೋಡಿ ಇಲ್ಲಿ ನಮ್ಗೆ ಫ್ರೀಡಮ್ ಟಿವಿ ಮುಖಾಂತರ ಸಿಗ್ತಾ ಇದೆ, ನೇರ ಪ್ರಸಾರದ ಭಾಗ್ಯ ಸಿಗ್ತಾ ಇದೆ. ದೇವರಿಗೆ ಒಂದು ಉಯ್ಯಾಲೆ ಸೇವೆಯನ್ನ ನೋಡಿದ್ವಿ, ಈಗೆಲ್ಲ ಅಲಂಕಾರವನ್ನ ನೋಡ್ತಾ ಇದ್ವಿ, ಬೆಳಿಗ್ಗೆಯಿಂದ ಅಭಿಷೇಕ ನೋಡ್ತಾ ಇದ್ದೀವಿ. ನಾಳೆ ಅಂತೂ ಇನ್ನ ಉತ್ತರಾರಾಧನೆ ಇದೆ ಸಂಜೆ, ನಾಳೆ ಮಹಾರಥೋತ್ಸವ ನಡೆಯುತ್ತೆ, ಅದನ್ನು ಕೂಡ ನಾವು ಕಣ್ತುಂಬಿಕೊಳ್ತೀವಿ ಅಲ್ಲ. ಅದೊಂದು ಖುಷಿ ಇದೆ ನಮ್ಗೆ. ಇಲ್ಲಿಂದಾನೇ ನಾವು ನೇರ ಪ್ರಸಾರದಲ್ಲೇ ಮಹಾರಥೋತ್ಸವನ ಕಣ್ತುಂಬಿಕೊಳ್ತೀವಿ ನಾಳೆ. ಇನ್ನು ಮೂಲರಾಮ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ.
ನಮ್ಮ ಸುಬುಧೇಂದ್ರ ತೀರ್ಥರು. ಅದನ್ನು ನೋಡೋದಕ್ಕೂ ಆ ಮಂಟಪದಲ್ಲಿ ಸಾಕಷ್ಟು ಜನರು ಇರ್ತಾರೆ. ಆ ಮೂಲರಾಮ ಪೂಜೆನೇ ವಿಶೇಷತೆ ಆಗಿರುತ್ತೆ. ಅದನ್ನು ನೋಡಬೇಕು ಅಂದರೆ ಅದೊಂದು ಅದೃಷ್ಟ ಅಂತ ಹೇಳ್ಬೋದು, ಮೂಲರಾಮನಿಗೆ ಪೂಜೆ ಸಲ್ಲಿಸೋದು. ಇದಾದ ನಂತರ ಮಾಮೂಲಿ ಮಠದಲ್ಲಿ ಹಲವಾರು ಪೂಜೆ ಕಾರ್ಯಗಳು ನಡೆಯುತ್ತೆ. ಹಾಗೆ ರಥೋತ್ಸವ ಕೂಡ ಇದೆ. ಈಗಷ್ಟೇ ಉತ್ಸವ ಮೂರ್ತಿಯನ್ನು ನೋಡಿದ್ದೀವಿ ನಾವು. ಆ ನಂತರ ಬೆಳ್ಳಿ ರಥೋತ್ಸವ ಆಗಿರ್ಬೋದು, ಗಜರಥೋತ್ಸವ ಆಗಿರ್ಬೋದು, ಚಿನ್ನದ ರಥೋತ್ಸವ, ಇನ್ನು ಅನೇಕ ಸೇವೆಗಳಿರುತ್ತೆ. ಪಕ್ಕದಲ್ಲಿರೋ ಮಂಚಾಲಮ್ಮ ದೇವಸ್ಥಾನದಲ್ಲೂ ಅಷ್ಟೇ, ಅಲ್ಲೂ ವಿಶೇಷವಾದ ಪೂಜೆ ಮತ್ತು ಅಭಿಷೇಕಗಳೆಲ್ಲ ನಡೀತಾ ಇರುತ್ತೆ. ಗ್ರಾಮ ದೇವತೆ ಮಂಚಾಲಮ್ಮ ಅವರಿಗೆ ಈ ಸಲ್ಲದೇನೆ ಹೇಗೆ ಮಿಕ್ಕಿದ್ದೆಲ್ಲ ಆಗುತ್ತೆ. ಆ ತಾಯಿನೂ ಕೂಡ ಒಂದು ಸಂತೋಷವಾಗಿ ಬರೋ ಭಕ್ತರನ್ನ ಹರಿಸ್ಬೇಕಾಗತ್ತೆ. ಮೊದಲನೇದಾಗಿ ನಮ್ಗೆ ಸಿಗದೆ ಮಂಚಾಲಮ್ಮ ದೇವಸ್ಥಾನ, ತದನಂತರ ನಮ್ಗೆ ರಾಯರ ಅನುಗ್ರಹ ಆಗ್ಲಿ ಕೃಪೆ ಆಗ್ಲಿ ಅಲ್ಲಿ ಸಿಗೋವಂಥದ್ದು. ನಮಗೆ ಅಲ್ಲಿನ ಪದ್ಧತಿನೇ ಮಂಚಾಲಮ್ಮನ ಮೊದಲು ದರ್ಶನ ಮಾಡಿ ಆನಂತರ ರಾಯರ ದರ್ಶನ ಅಂತ. ಇದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ನಮ್ಮ ಫ್ರೀಡಮ್ ಟಿವಿ ಮುಖಾಂತರ ಗೊತ್ತಾಗ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾರೇ ಭಕ್ತರು ಹೋದ್ರು ಮೊದಲು ಮಂಚಾಲಮ್ಮನ ದರ್ಶನವನ್ನು ಪಡೆದು ಆನಂತರ ಮೂಲರಾಮ ಹಾಗೂ ನಮ್ಮ ಗುರು ರಾಘವೇಂದ್ರ ಬೃಂದಾವನವನ್ನು ದರ್ಶನ ಮಾಡಿದ್ರೆ ಅದು ಸಂಪೂರ್ಣ ಯಾತ್ರೆಯ ಫಲ ಸಿಗುತ್ತೆ ಅಂತ ಪ್ರತೀತಿ ಇದೆ. ಆ ತುಂಗೆಯಲ್ಲಿ ಮಿಂದು ರಾಯರ ನಾಮನ ಜಪ ಮಾಡಿಕೊಂಡು ಹೋಗಿ ಮಂಚಾಲಮ್ಮ ತಾಯಿಯ ದರ್ಶನ ಪಡೆದು ನಂತರ ರಾಯರಿಗೆ ಅಲ್ಲಿ ಹೇಳ್ತಾರೆ, ರಾಯರ್ ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ ಅಂತ, ಭಯಪಡ್ಕೋಬೇಡಿ, ಕಷ್ಟಗಳಿಗೆ ನೀವ್ ಹೇಳಿ ರಾಯರಿದ್ದಾರೆ ಅಂತ ಹೇಳ್ತಾರಲ್ಲ. ಹೌದು, ನಮ್ಮ ಬಳಿ ರಾಯರಿದ್ದಾರೆ. ಹಾಗಾಗಿ ರಾಯರ್ ನೋಡೋದಿಕ್ಕೆ ಅಂತಾನೆ ದೇಶ ವಿದೇಶದಿಂದ ಬರ್ತಾ ಇರುವಂತದ್ದು ಮಹಾ ಆರಾಧನಾ ಮಹೋತ್ಸವಕ್ಕೆ. ಇದು 353ನೆಯ ಮಹಾ ಆರಾಧನಾ ಮಹೋತ್ಸವ. ನೇರ ಪ್ರಸಾರ ನೋಡ್ತಾ ಇದ್ದೀರಾ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ಇನ್ನು ಅನೇಕ ಕಡೆಗಳಿಂದ ಭಕ್ತರು ಇನ್ನೂ ಬರ್ತಾರೆ. ಇವತ್ತು ಅಲ್ದೇರೆ ನೆನ್ನೆನೂ ಅಲ್ದೇರೆ ಇನ್ನು ನಾಳೆ ಬೇರೆ ಇದೆ. ನಾಳೆನೂ ಸಾಕಷ್ಟು ಜನರು ಬರ್ತಾರೆ. ಈ ಸಲ ನಮ್ಮ ಸುಬುಧೇಂದ್ರ ತೀರ್ಥರು 7 ದಿನ ಇರಲಿ ಅಂತ ವಿಶೇಷವಾಗಿ ಅರಸಿ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಸ್ವತಃ ತಾವೇ ಎಲ್ಲಾ ಸೇವೆಗಳಿಗೂ ಮುಂದೆ ನಿಂತು ತಮ್ಮ ನೇತೃತ್ವದಲ್ಲಿ ಎಲ್ಲಾ ಸೇವೆಯನ್ನು ಮಾಡ್ತಾ ಇರೋಂಥದ್ದು ದೇವರಿಗೆ. ಹೌದು, ಬರುವ ಭಕ್ತರಿಗೆ ಯಾವುದೇ ಕೊರತೆ ಆಗದೆ ಇರೋದಂತೆ ವಸತಿ ಆಗಿರಬಹುದು, ಊಟ ಉಪಚಾರ ಆಗಿರ್ಬೋದು, ಎಲ್ಲವನ್ನು ಮುಂದೆ ನಿಂತು ನಮ್ಮ ಸುಬುಧೇಂದ್ರ ತೀರ್ಥರು ನಡೆಸ್ತಾ ಇದ್ದಾರೆ. ಈಗ ನೋಡ್ತಾ ಇರ್ಬೋದು ನೀವು, ಸಾಲಿಗ್ರಾಮವನ್ನು ಇಟ್ಟಿದ್ದಾರೆ. ಸಾಲಿಗ್ರಾಮಕ್ಕೆ ಅಭಿಷೇಕ ಆಗಿರ್ಬೋದು, ಅದನ್ನು ಪೂಜೆಗೆ ರೆಡಿ ಮಾಡೋ ನಮ್ಮ ಪೂಜೆಗೆ ರೆಡಿ ಮಾಡೋ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಷ್ಟು ಸಾಲಿಗ್ರಾಮಗಳು ಮಧ್ವ ಪರಂಪರೆಯ ಆಗಿರಬಹುದು ಅಥವಾ ನಮ್ಮ ರಾಘವೇಂದ್ರ ಸ್ವಾಮಿ ಮಂತ್ರಾಲಯದ ಮಠದಿಂದ ಹಲವಾರು ಗುರುಗಳು ಪೂಜಿಸುತ್ತಾ ಆ ಸಾಲಿಗ್ರಾಮನ ಬಂದಿದ್ದಾರೆ. ಈಗ ಒಂದೊಂದು ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಪರಮ ಪವಿತ್ರವಾದ ಸಾಲಿಗ್ರಾಮ ಗುರುಗಳು ವೃಂದಾವನಸ್ಥರಾದಾಗ ಸಾಲಿಗ್ರಾಮ ಸಮೇತ ಹೋಗಿದ್ರು. ಸಾಲಿಗ್ರಾಮ ಉದ್ಧರಣೆ ಹಾಗೂ ರಾಮನ ಅಭಿಷೇಕಕ್ಕೆ ಬೇಕಾದಂತಹ ವಸ್ತುಗಳ ಸಮೇತ ಅವರು ವೃಂದಾವನಸ್ಥರಾಗಿದ್ದು, ಅಲ್ಲಿಯೂ ಕೂಡ ಅವರು ಜಪ ಬೇಕು, ರಾಮನಾಮ ಬೇಕು, ಅಲ್ಲಿಯೂ ಕೂಡ ಧ್ಯಾನ ಮಾಡ್ಕೊಂಡಿರೋ ಅಂಥದ್ದು. ಇವತ್ತು ಈ ಭಕ್ತರ ಒಂದು ಕೃಪೆಗೆ ಅವರು ಒಂದು ದೇವರು ನಮಗೆಲ್ಲ ಅವರ ಕೃಪೆಯನ್ನು ಕೊಡ್ತಾ ಇರೋವಂಥದ್ದು. ಇಂದು 3 ದಿನ ಏನು ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಕಣ್ಣನ್ನ ಬಿಟ್ಟು ತಮ್ಮ ಏನು ಅವರ ಬಳಿ ಬರ್ತಾರೋ ಭಕ್ತರಿಗೆ ಅವರ ಕಷ್ಟನೆಲ್ಲ ನಿವಾರಿಸಿ ಪರಿಹಾರ ಕೊಡುವಂತಹ ದಿನವಾಗಿದೆ ಇವತ್ತು. ನಿನ್ನೆ ಹಾಗೂ ನಾಳೆಯ ದಿನಗಳು ಅತ್ಯಮೂಲ್ಯವಾದಂತಹ ದಿನಗಳಾಗಿದೆ. ಭಕ್ತರು ಪ್ರತಿಯೊಬ್ಬ ಕೋಟಿ ಭಕ್ತರು ಏನು ಬಂದು ಕಷ್ಟ ಹೇಳ್ತಾರೋ ಒಬ್ಬರ ಕಷ್ಟವನ್ನು ಕೂಡ ನಿವಾರಿಸುವಂತಹ ದಿನವಾಗಿರುವಂಥದ್ದು ಇದು. ಸಾಕಷ್ಟು ಜನ ಬರ್ತಾರೆ. ನೀವು ಹೇಳಿದ ಹಾಗೆ ವಿವಿಧ ಊರುಗಳಾಗಿರ್ಬೋದು, ದೇಶಗಳಾಗಿರ್ಬೋದು, ಹಾಗೆ ಅಲ್ಲದೆ ಪ್ರಪಂಚದಾದ್ಯಂತ ನಮ್ಮ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಲ್ಲಿದೆ, ಅಲ್ಲೆಲ್ಲ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆರಾಧನೆ ಮಹೋತ್ಸವ ನಡೆಸ್ತಾ ಇದ್ದಾರೆ. ಇನ್ನು ಅನೇಕ ಕಡೆಗಳಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಯರ ಭಕ್ತರು ಹೊಂದಿದ್ದಾರೆ ಮತ್ತು ವಿಶೇಷವಾಗಿ ಸಾಕಷ್ಟು ಪೂಜೆ ಮತ್ತು ಸಡಗರದಿಂದ ನಡೆಸ್ತಾ ಇದ್ದಾರೆ ರಾಯರ ಭಕ್ತರು. ಈಗ ನಾವು ನೋಡ್ತಾ ಇರೋದು ಸ್ವರ್ಣಲೇಪಿತ ಮಂಟಪದಲ್ಲಿ ಮೂಲರಾಮನ ಪೂಜೆ ಮಾಡ್ತಾ ಇದ್ದಾರೆ ಸುಬುಧೇಂದ್ರ ತೀರ್ಥರು. ಈ ಮೂಲರಾಮನ ಶ್ರೀ ಗುರು ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ಸ್ವತಃ ಪೂಜೆ ಮಾಡಿದ್ದಾರೆ. ಅಲ್ಲಿರುವ ಒಂದೊಂದು ವಿಗ್ರಹವನ್ನು ರಾಘವೇಂದ್ರ ಸ್ವಾಮಿಯವರೇ ಸ್ವಯಂ ಪೂಜೆ ಮಾಡಿ ಆನಂತರ ಬರುವ ಪರಂಪರೆಯವರು ಪೂಜಿಸಬೇಕು, ಇದೇ ರೀತಿ ನಿಯಮ ಅಂತ ಹೇಳಿ ಮಾಡಿದ್ದಾರೆ. ಮಧ್ವ ಮಠದಲ್ಲಿ ಇದೊಂದು ಭವ್ಯವಾದ ರಾಘವೇಂದ್ರ ಸ್ವಾಮಿಯ ಮಠ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ದೀಕ್ಷಾ. ನಿಜವಾಗ್ಲೂ ಬಾಲ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅತ್ಯಂತ ಬಡತನದ ಕಠಿಣ ಜೀವನವನ್ನು ಅವರು ನಡೆಸ್ತಾ ಇದ್ರು.
ಒಂದು ಒಪ್ಪತ್ತಿನ ಊಟಕ್ಕೂ ಕೂಡ ಆಗ ಅನುಕೂಲ ಇಲ್ಲದೆ ಇರತಕ್ಕಂತಹ ದಯನೀಯ ಸ್ಥಿತಿ ಆಗಿರುತ್ತೆ ರಾಘವೇಂದ್ರ ಸ್ವಾಮಿಗಳದ್ದು. ಅಂತಹ ಸನ್ನಿವೇಶದಲ್ಲೂ ಕೂಡ ಅವರು ತಮ್ಮ ಜೀವನಕ್ಕೋಸ್ಕರ ಯಾರ ಮುಂದೇನು ಕೈ ಚಾಚದೆ, ಯಾರ ಆಶ್ರಯವನ್ನು ಪಡೆಯದೆ ಭಗವಂತನಲ್ಲಿ ಭರವಸೆ, ನಂಬಿಕೆಯನ್ನು, ಹರಿಯಲ್ಲಿ ನಂಬಿಕೆಯನ್ನು ಇಟ್ಟಿರ್ತಾರೆ. ನಾವು ಕೂಡ ಈಗ ಅದೇ ನಂಬಿಕೆಯನ್ನು ಇಟ್ಟು ರಾಯರನ್ನ ನಂಬಿದ್ದೀವಿ. ಹೌದು, ಖಂಡಿತ. ರಾಘವೇಂದ್ರ ಸ್ವಾಮಿಗಳು ನಡೆದು ಬಂದ ಹಾದಿನೇ ಒಂದು ವಿಭಿನ್ನವಾಗಿದ್ದವರು. ನಮ್ಮಂತೆ ಸಾಮಾನ್ಯರಂತೆ ಇದ್ದು ಜೀವನ ಸಂಸಾರವನ್ನು ನಡೆಸಿದವರು. ಹಾಗೆ ಅವರು ಜ್ಞಾನ, ವೈರಾಗ್ಯ ಮತ್ತು ಸನ್ಯಾಸವನ್ನು ಸ್ವೀಕರಿಸುವ ಮೊದಲು ಮಠಾಧಿಪತಿಗಳು ಅನೇಕ ಕಡೆ ಪ್ರವಚನಗಳನ್ನು ಕೇಳಿರ್ತಾರೆ. ಹಾಗೆ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನು ದಾಟಿ ಅವರ ಕನಸಿನಲ್ಲಿ ಸ್ವಯಂ ವಿದ್ಯಾಲಕ್ಷ್ಮಿಯೇ ಬಂದು ಮಠಾಧೀಶರಾಗಬೇಕು, ಜ್ಞಾನವನ್ನು ಸಕಲ ಲೋಕಕ್ಕೂ ಹಂಚಬೇಕು ಅಂತ ಹೇಳಿದಾಗ ಅವರು ಇದನ್ನೆಲ್ಲವನ್ನು ತ್ಯಜಿಸಿ ಸಂಸಾರ ಬಂಧನವನ್ನು ಬಿಟ್ಟು ಮಧ್ವಮಠವಾದ ಶ್ರೀ ಮಧ್ವಾಚಾರ್ಯರ ಪರಂಪರೆಯನ್ನು ಸೇರಿಕೊಂಡು ಅಲ್ಲಿಂದ ಶ್ರೀ ಗುರು ರಾಘವೇಂದ್ರರಾಗಿ ಮಠಾಧಿಪತಿಗಳಾಗಿ ಸಾಕಷ್ಟು ಬಡ ಜನರಿಗೆ ಮತ್ತು ಬಡ ಮಕ್ಕಳಿಗೆ, ಕೋಟ್ಯಾಂತರ ಜನರಿಗೆ ದೈವವಾಗಿ ಇವತ್ತು ಕಲಿಯುಗದ ಕಾಮಧೇನು ಕಲ್ಪವೃಕ್ಷವಾಗಿ ನೆಲೆಸಿದ್ದಾರೆ. ಅದರಲ್ಲೂ ಮಂತ್ರಾಲಯದಲ್ಲಿ ನೆಲೆಸಿದ್ದಾರೆ. ಅದೊಂದು ಪುಣ್ಯ ಭೂಮಿಯಾಗಿದೆ. ಎಸ್, ನೋಡ್ತಾ ಇದ್ದೀರಾ, ನಾವು ಎಷ್ಟು ಹೇಳಿದ್ರು ರಾಯರ ಬಗ್ಗೆ ಅದು ಕಡಿಮೆ ಅಂತಲೇ ಹೇಳ್ಬೋದು. ಎಷ್ಟು ಹೇಳಿದ್ರು ಸಾಲದು. ಕಲಿಯುಗದ ಕಾಮಧೇನು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ 353ನೇ ಆರಾಧನಾ ಮಹೋತ್ಸವವನ್ನು ನೀವು ಫ್ರೀಡಮ್ ಟಿವಿಯಲ್ಲಿ ನೇರ ಪ್ರಸಾರದ ಮೂಲಕ ಕಣ್ತುಂಬಿಕೊಂಡ್ರಿ. ಮತ್ತೆ ನಾಳೆನೂ ಕೂಡ ಉತ್ತರಾರಾಧನೆ ಇದೆ, ಅದನ್ನು ಕೂಡ ನೀವು ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ನೇರ ಪ್ರಸಾರದಲ್ಲಿ ನೋಡ್ತೀರಾ. ಇದಾಗಿತ್ತು ಇಂದಿನ ರಾಯರ ನೆನೆಯಮ್ಮ ವಿಶೇಷ ಕಾರ್ಯಕ್ರಮ. ಮುಗಿಸೋಣ ಈಗ, ಮತ್ತೆ ನಾಳೆ ಇದನ್ನು ಮುಂದುವರಿಸೋಣ ಈ ಕಾರ್ಯಕ್ರಮನ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.